ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಲೈಫ್ ಸ್ಟೈಲ್ ಡೈರೀಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ. ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪೋಷಣ್ ಮಾಸಾಚರಣೆಯ ಉದ್ದೇಶ ಏನಪ್ಪ ಅಂತಂದರೆ 1000 ದಿನಗಳ ಮಹತ್ವ. ಅಂದರೆ ಗರ್ಭಾವಸ್ಥೆಯಿಂದ ಮಗು 2 ವರ್ಷ ತುಂಬುವವರೆಗೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಕ್ರಮ ವಹಿಸುವುದೇ ಆಗಿರುತ್ತದೆ. ಮುಖ್ಯವಾಗಿ ಈ ಒಂದು ಪೋಷಣ್ ಅಭಿಯಾನದ ಉದ್ದೇಶ ಏನಪ್ಪ ಅಂತಂದರೆ ತಾಯಂದಿರ ಮರಣ, ಶಿಶು ಮರಣ, ರಕ್ತಹೀನತೆ, ಅಪೌಷ್ಟಿಕತೆಯನ್ನು ತಡೆಯುವುದೇ ಇದರ ಮುಖ್ಯ ಗುರಿಯಾಗಿರುತ್ತದೆ. ಹಾಗಾಗಿ ನಮ್ಮ ಗ್ರಾಮಗಳಲ್ಲಿ ಅಂದರೆ ಸ್ಥಳೀಯವಾಗಿ ಸಿಗುವಂತಹ ಹಸಿರು ತರಕಾರಿ ಸೊಪ್ಪುಗಳನ್ನು ಬೆಳೆದು ಅದನ್ನು ಉಪಯೋಗಿಸುವ ಬಗ್ಗೆ ಮತ್ತು ಅದರ ಪ್ರಯೋಜನಗಳನ್ನು ಸಮುದಾಯದ ಜನರಿಗೆ ತಿಳಿಸುವುದೇ ಇದರ ಮುಖ್ಯ ಗುರಿಯಾಗಿರುತ್ತದೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವುದೇ ಇದರ ಉದ್ದೇಶವಾಗಿರುತ್ತದೆ. ಇವತ್ತಿನ ವಿಡಿಯೋನ ನೋಡೋಣ ಬನ್ನಿ. ಎಂಟ್ರಿ ಮಾಡಬೇಕು. ಯಾಕಂದ್ರೆ ಈ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳು ನಾವು ಹೆಂಗಾದ್ರೂ ತಗೋಬಹುದು. ಎಷ್ಟೊಂದ್ಸರಿ ಅದು ವಾಟರ್ ಸಾಲ್ಯುಬಲ್ ಆಗಿರೋದ್ರಿಂದ ಅದು ಯೂರಿನ್ ಮುಖಾಂತರ ಹೊರಟೋಗುತ್ತೆ. ಆದ್ರೆ ಈ ವಿಟಮಿನ್ ಎ, ಡಿ ಮತ್ತೆ ಇ, ಕೆ ಇದೆಷ್ಟು ಫ್ಯಾಟ್ ನೀವು ಅದನ್ನ ಪದೇ ಪದೇ ಕೂಡ ಕೊಡೋ ಹಾಗಿಲ್ಲ. ಅದಕ್ಕೇನೆ ವಿಟಮಿನ್ ಎ ನೀವು ಯಾವಾಗ್ಲೂ ಕೊಟ್ಟಾಗ ತಾಯಿ ಕಡೆ ಎಂಟ್ರಿ ಮಾಡಬೇಕು. ಇಲ್ಲಿ ಆಕ್ಚುಲಿ ಇವೆಲ್ಲವನ್ನ ನಾವು ನೋಡಿದಾಗ ಇದೆಲ್ಲ ಹೊಸದಾಗಿ ಏನು ಹೇಳ್ಕೊಡ್ತಾ ಇದೀವ ಅಂತಕ್ಕಂಥದ್ದು ಬರ್ಬೋದು ಭಾವನೆ. ನಿಜವಾಗ್ಲೂ ಇಲ್ಲ. ಈಗ ನಾವು ರಾಷ್ಟ್ರೀಯ ಚಳವಳಿಗಳನ್ನ ನೋಡಿದಾಗ ಮೇಡಮ್ ಅವರು ಸಭೆ ಹೇಳಿದಾಗೇನೆ ಮಹಾತ್ಮ ಗಾಂಧೀಜಿಯವರು ಏನೋ ಮತ್ತೆ ನಡ್ಕೊಂಡೋಗ್ತಾ ಅಂತ ನಾವು ಅವಾಗ ಸರ್ ಜೊತೆ ಡಿಸ್ಕಷನ್ ಮಾಡ್ತಾ ಹೇಳ್ತಾ ಇದ್ವಿ. ಅವರೆಲ್ಲ 140-130 ಕಿಲೋಮೀಟರ್ ದಂಡಿ ಸತ್ಯಾಗ್ರಹ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ರಮಟೆ ಅರ್ಥರೈಸ್ ಬರ್ಲೇ ಇಲ್ವಾ ಸರ್ ಅಂತ ಕೇಳ್ತಿದ್ವಿ. ಅಂದ್ರೆ ಅವ್ರು ಯಾವಾಗ್ಲೂ ಮಣ್ಣಿನ ಒಂದು ಅಲ್ಲೇ ಇಲ್ವೇನೋ ಅನಿಸ್ಬಿಡ್ತದೆ. ಆದ್ರೆ ಇವತ್ತು 30 ವರ್ಷ ಆಗದೆ ತಡ ಆಗ್ಲೇನೆ ಮಣ್ಣಿನ ನೋವು, ಕಾಲು ನೋವು ಅಂತ ಎಲ್ಲೋ ಒಂದ್ ಕಡೆ ನೋಡಿದಾಗ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಆಧುನಿಕ ಜೀವನ ಶೈಲಿಗೆ ಬದಲಾಗ್ತಾ ಇದ್ದೀವಿ. ಹಿಂದೆ ಈ ರೀತಿಯಾಗಿ ಜನರಿಗೆ ಅರಿವನ್ನು ಮೂಡಿಸುತ್ತಾ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಯಿತು. ಜೊತೆಗೆ ಅಲ್ಲೇ ತಯಾರಿಸಿದಂತಹ ಆಹಾರವನ್ನು ಸಹ ಎಲ್ಲರ ಜೊತೆ ಅಲ್ಲೇ ಸವಿಯಲಾಯಿತು. ಕೆಲವೊಂದು ಮಾಹಿತಿಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಮುದಾಯದವರೊಡನೆ ಹಂಚಿಕೊಳ್ಳಲಾಯಿತು. ಈಗ ಫಸ್ಟ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ನಾವು ಕೈ ತೋಟನ ನೋಡೋಕೆ ಹೋಗೋಣ ಈ ಕೇಂದ್ರದ್ದು. ಬನ್ನಿ. ನಮಗೆಲ್ಲ ರುಚಿಕರವಾಗಿ ಅಡುಗೆ ತಯಾರಿಸಿದ ಟೀಮ್ ಇದು. ಸೊ ಇವ್ರಿಗೆ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ಅಷ್ಟು ಅದ್ಭುತವಾಗಿ ಅಡುಗೆ ಮಾಡಿದರು. ಈಗ ನೋಡ್ತಾ ಇದ್ರಲ್ಲ, ಇದು ಈ